ಕಿರುತೆರೆಯ ನಟಿ ಶಶಿಕಲಾ ವಿರುದ್ಧ ಈಗ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪವನ್ನ ಮಾಡ್ತಾ ಇರುವಂತವ್ರು ಯಾರು, ಏನ್ ಕಿರುಕುಳ ನೋಡೋಣ. ವಿದ್ಯಾರಣ್ಯಪುರ ಪೊಲೀಸರಿಗೆ ನಿರ್ದೇಶಕ ಹರ್ಷವರ್ಧನ್ ಈಗ ದೂರನ್ನ ಕೊಟ್ಟಿದ್ದಾರೆ. ಕಿರುತೆರೆ ನಟಿ ಶಶಿಕಲಾ ವಿರುದ್ಧ ಈಗ ಎಫ್ಐಆರ್ ದಾಖಲಾಗ್ತಾ ಇದೆ. ಬ್ಲಾಕ್ ಮೇಲ್ ಮಾಡಿ ಮದುವೆಯಾಗಿ ಕಿರುಕುಳವನ್ನ ನೀಡ್ತಾ ಇರುವ ಆರೋಪವನ್ನ ನಿರ್ದೇಶಕ ಹರ್ಷವರ್ಧನ್ ಮಾಡಿದ್ದಾರೆ. ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನವನ್ನ ಮಾಡಿದ್ರು ಹರ್ಷವರ್ಧನ್. ದೂರ ಇದ್ದರೂ ಕೂಡ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೂರಿನಲ್ಲಿ ನಿರ್ದೇಶಕರು ಉಲ್ಲೇಖಿಸಿದ್ದಾರೆ. ವಿದ್ಯಾರಣ್ಯ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಕಿರುತೆರೆಯ ಹಿರಿಯ ನಟಿ ಶಶಿಕಲಾ ವಿರುದ್ಧ ಈಗ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಕಿರುತೆರೆ ನಟಿ ಶಶಿಕಲಾ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿದ್ದಾರಂತೆ. ದೂರ ಇದ್ರೂ ಕೂಡ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರಣ್ಯ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನಿದೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ? ಮತ್ತೆ ಮದುವೆ ಆಗಿದ್ದ ಅಂತ ಸಂದರ್ಭದಲ್ಲಿ ಹೇಗೆ, ಯಾತಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿದ್ದಾರೆ ಅಂತಂದ್ರೆ ಆಗ್ಲೇ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ನಾಗೇಶ್. ಖಂಡಿತವಾಗ್ಲೂ ಅರುಣ್, ಹಿರಿಯ ನಟಿ ಸುಶೀಲಾ ಅವರ ವಿರುದ್ಧ ಈಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ನಿರ್ದೇಶಕ ಹರ್ಷವರ್ಧನ್ ಕೊಟ್ಟಂತ ದೂರಿನ ಆಧಾರದ ಮೇಲೆ ವಿದ್ಯಾರಣ್ಯಪುರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಹರ್ಷವರ್ಧನ್ ಎಫ್ಐಆರ್ ಅಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಸುಶೀಲಮ್ಮ ಅಲಿಯಾಸ್ ಶಶಿಕಲಾ ಅವರು ನನಗೆ ಕಿರುಕುಳವನ್ನ ಕೊಡ್ತಿದ್ದಾರೆ, ನಾವು ಮದುವೆ ಆದ್ವಿ, ಆ ನಂತರ ಸಿನಿಮಾಕ್ಕೆ ಹಣ ಹಾಕ್ತೀವಿ ಅನ್ನುವಂತ ಆಮಿಷನ ಒಡ್ಡಿ ನನಗೆ ಮದುವೆ ಆದ್ರು. ಅದ ನಂತರ ಮದುವೆ ಆದ ನಂತರ ನಾನು ಅವರನ್ನ ಯಾವುದೇ ವಿಚಾರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಕಿರುಕುಳವನ್ನ ನೀಡ್ತಿದ್ರು. ಆ ಕಾರಣಕ್ಕಾಗಿ ದೂರ ಆದ್ವಿ. ಅದಾದ ಬಳಿಕವೂ ಕೂಡ ಮತ್ತೆ ಸುಶೀಲಾ ಅವರಿಂದ ನಮಗೆ ಮತ್ತೆ ಕಿರುಕುಳವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಆಧಾರದ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿರುವಂತ ವಿದ್ಯಾರಣ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂತದ್ದು. ಅವರು ಓಕೆ, ಪ್ರತಿ ದೂರ ಏನಾದರೂ ಬರ್ತಾ ಇದೆಯಾ? ಆ ಕಡೆಯಿಂದ ಏನಾದರೂ ಆರೋಪಗಳು ಪ್ರತ್ಯಾರೋಪಗಳು ಏನಾದರೂ ಬರ್ತಾ ಇದಾವ? ಅರುಣ್, ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ನಿರ್ದೇಶಕ ಹರ್ಷವರ್ಧನ್ ಮಾತ್ರ ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಅನ್ವಯ ವಿದ್ಯಾರಣ್ಯಪುರ ಪೊಲೀಸರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದಾದ ಬಳಿಕ ನಟಿ ಯಾವುದೇ ರೀತಿಯ ಪ್ರತಿ ದೂರನ್ನ ಸದ್ಯ ಕೊಟ್ಟಿಲ್ಲ. ಅದಾದ ನಂತರ ಅವರ ವಿರುದ್ಧವೂ ಕೂಡ ಆರೋಪವನ್ನ ಮಾಡಿ ದೂರೇನಾದ್ರೂ ಕೊಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸಿಕ್ಕಿದಾರ ನಟಿ? ಈ ವಿಚಾರವಾಗಿ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಘಟನೆ ಸಂಬಂಧಪಟ್ಟಂತೆ ಸದ್ಯ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲ್ಲ. ಕಾರಣ, ನನಗೆ ಈ ಘಟನೆ ದೂರ ಆಗಿರೋದ್ರ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ಇಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಡುವ ಕೆಲಸವನ್ನ ಈಗಾಗಲೇ ನಟಿ ಮಾಡಿರುವಂತದ್ದು. ಹಾಗಾಗಿ ಈ ವಿಚಾರವಾಗಿ ಅವರು ಕೂಡ ಅವರು ತನಿಖೆಗೆ ಕರೆದುವಂತ ಸಂದರ್ಭದಲ್ಲಿ ಪ್ರತಿ ದೂರನೇನಾದ್ರೂ ದಾಖಲಿಸ್ತಾರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಅರುಣ್. ಓಕೆ ನಾಗೇಶ್, ಮಾಹಿತಿಗೆ ಧನ್ಯವಾದಗಳು.